ಅವನೊಬ್ಬ ಆರ್ ಅಶೋಕ್ ಮೊನ್ನೆ ಬೊಗಳೆ ಬಿಡ್ತಾ ಇದ್ದ. ಒಬ್ಬ ಮುಸಲ್ಮಾನ, ಇವನ ಅಪ್ಪ ಹೋರಾಟಗಾರ, ಒಬ್ಬ ಮುಸಲ್ಮಾನ ಅಂತ ಇವನ ಅಪ್ಪ ಅಂತ ಹೇಳುದು ನಾನು. ಷಂಡ ಅವನೊಬ್ಬ, ಯೋಗ್ಯತೆ ಇಲ್ಲದವ. ಆ ಮಗು ಸತ್ತಾಗ ಧರ್ಮಸ್ಥಳಕ್ಕೆ ಬಂದು ದುಡ್ಡು ತೆಕೊಂಡು ಹೋದವ, ಇವನು ಪ್ರಸಾದ ತೆಕೊಂಡು ಹೋದ ಪಾಪಿಷ್ಟ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಫಸ್ಟ್ ಮೆಡಿಕಲ್ ರಿಪೋರ್ಟ್ ಹೋಗಿದೆ ಇಲ್ವಾ? ಟೋಟಲ್ 17 ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು. ಅದರಲ್ಲಿ 1 ರಿಂದ 6 ಬಂದು 72 ಅವರ್ಸ್ ಹಿಂಗಡೆ, ಅಂದ್ರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತು ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟ್ ಅಲ್ಲಿ ಕ್ಲಿಯರ್ಲಿ ಇದೆ. ನಂಬರ್ 11 ಹಿಮೋಸಿಸ್ ಇತ್ತು ಅವನಿಗೆ. ಸೌಜನ್ಯಾಳ ಅತ್ಯಾಚಾರ ಕೊಲೆ ಆದಾಗ ಗೃಹ ಸಚಿವ ಆಗಿದ್ದು ಇದೇ ಆರ್ ಅಶೋಕ್ ಅವರು. ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು. ಇವತ್ತು ಬ್ಲಾಕ್ ಮನಿ ಇದ್ರೆ ತಂದು ಕೊಡ್ಲಿ ಅತ್ಯಾಚಾರಿಗಳ ಕೈಯಲ್ಲಿ, ನಮ್ಗೆ ಅಗತ್ಯ ಇಲ್ಲ. ಹಿಂದುತ್ವದ ಬಗ್ಗೆ ಪ್ರತಿಪಾದನೆ ಮಾಡುವಾಗ ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು? ಅವನು ಕೂತ್ಕೊಂಡು ಮಾತಾಡ್ತಾನೆ. ವಿರೋಧ ಪಕ್ಷ ನಾಯಕಲ್ಲ, ನಾಲಾಯಕ ಅವನು. ವಿರೋಧ ಪಕ್ಷದಲ್ಲಿ ಇರ್ಲಿಕ್ಕೆ ನಾಲಾಯಕ ಅವನು, ಮುಟ್ಟಾಳ. ನೇರವಾಗಿ ಹೇಳ್ತೇನೆ ನಾನು ಅವನಿಗೆ. ಅರೆ ನಿನ್ನ ಜಾತಿಯ ಮಗು ಸೌಜನ್ಯ ಗೌಡ, ನಿನ್ನ ಜಾತಿಯ ಮಗು, ಯೋಗ್ಯತೆ ಇಲ್ಲದವ, ನಾಚಿಕೆ ಕೆಟ್ಟವ, ಮಾನ ಕೆಟ್ಟವ. 12 ಸಾವಿರದಂದು ಬಾಡಿ ಸಿಕ್ಕಿದೆ, ಮಗುವಿನ ಬಾಡಿ ತೆಗಿಲಿಕ್ಕೆ ಬರ್ತೇನೆ ಅಂತ ಹೇಳಿ ಇಲ್ಲಿಯ ಬಿಜೆಪಿ ನಾಯಕರು ಬರ್ತಾರೆ, ನಮ್ಮ ನಾಯಕರು ಬರ್ತಾರೆ, ನ್ಯಾಯ ಕೊಡುತ್ತೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತಗೊಂಡು ಹೋದ ಈ ಯಡಿಯೂರಪ್ಪ ಇರ್ಬೋದು. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಈಶ್ವರಪ್ಪ ಇರ್ಬೋದು, DV ಸದಾನಂದ ಗೌಡ ಇರ್ಬೋದು. ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದೇಳ್ತಾರೆ. CT ರವಿ ಇರ್ಬೋದು, ಶೋಭಾ ಕರಂದ್ಲಾಜೆ, ಆರ್ ಅಶೋಕ್, ಘಟಾನುಘಟಿ ನಾಯಕರು. ನಿಮ್ಮ ನಾಲಗೆಗೆ ಎಕ್ಕಡ ಇರೋದು ನಾಲೆಗೆಲ್ಲ ಅದು ಪಾಪಿಷ್ಟ ಹಿಂದುತ್ವ. ಏನ್ ನಮ್ಗೆ ಬೋಧನೆ ಮಾಡ್ತಾರ ನಾಯಿಗಳು ಇವರೆಲ್ಲ? ಯಾರಿಗೆ ಹೇಳುದು ಹಿಂದುತ್ವ ಅಂತ ಹೇಳಿ? ನಾನು ಮುಂದಿನ ದಿನಗಳಲ್ಲಿ ಇವ್ರದ್ದು ಪೂರ್ತಿ ಬಂಡವಾಳವನ್ನು ಸಮಾಜದ ಮುಂದೆ ಇಡ್ತೇನೆ. ಹಿಂದುತ್ವದ ಹೆಸರಿನಲ್ಲಿ ಹಿಂದುತ್ವವನ್ನು ದಮನ ಮಾಡುವಂತ ಪಾಪಿಗಳು ಇವರೆಲ್ಲ, ದಮನ ಮಾಡುವಂತ ಪಾಪಿಗಳು ಇವರೆಲ್ಲ. ಹಿಂದುತ್ವದ ಪಾಠ ನಮ್ಗೆ ಬೋಧನೆ ಮಾಡ್ತಾರೆ. ಅವನೊಬ್ಬ ಮುಸಲ್ಮಾನ ಹೋರಾಟ ಮಾಡ್ತಾನೆ. ನಾನು ಮೆಟ್ಟಲ್ಲಿ ಹೊಡೆದಾಗ ಹೇಳ್ತೇನೆ ಅವನಿಗೆ, ಮುಂದಿನ ದಿನಗಳಲ್ಲಿ ನಮ್ಮ ಹತ್ರ ಹರಿದಾಡುವಂತ ರಕ್ತ ಹಿಂದುತ್ವ. ನಮ್ದು ಒರಿಜಿನಲ್ RSS ಬಂದವರು ನಾವೆಲ್ಲ. ನಮ್ಮ ಹಿಂದುತ್ವವನ್ನು, ನಮ್ಮ ಹಿಂದೂ ದೇವರದು ಧರ್ಮಸ್ಥಳ. ಯಾರು ದೇವರ ಬಗ್ಗೆ ವಿರುದ್ಧ ಮಾತಾಡಿದ್ದಾರೆ? ಪಾಪಿಷ್ಟ BC ಪಟೇಲ್ ಒಬ್ಬ ನಾಯಿ ತರ ಬೊಗಳ್ತಾನೆ. ಮೊನ್ನೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ವೋ? ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಹುಚ್ಚರ ತರ ಒಂದೊಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ. ಯಾವ್ದೋ ಇಲಾಖೆ, ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಬಂದವ. ಮೊನ್ನೆ ಬಿಜೆಪಿಗೆ ಬೈತಿದ್ದೇವೆ, ಈಗ ಬಿಜೆಪಿಯಲ್ಲಿ ಬಂದ ದೊಡ್ಡ ಹಿಂದುತ್ವ ದೇವಸ್ಥಾನ. ನಾಲೈಕ್ ಮನುಷ್ಯ. 2 ವರ್ಷ ಆಯ್ತು, 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು. ಗುಜರಿಯಲ್ಲಿ ನೀವು ಹೇಳಿದ್ದೀರಾ ಸರ್? 2 ತಿಂಗಳಲ್ಲಿ ಹಿಡ್ಕೊಡ್ತೀನಿ ಸೌಜನ್ಯ ಪ್ರಕರಣದ ಅಪರಾಧಿಕರ. 2 ವರ್ಷ ಆಯ್ತು ಸರ್. ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡಬೇಕು. 2 ವರ್ಷ ಆಯ್ತು. ಎಲ್ಲ ಬಡ್ಡಿ ಮಗನೇ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡ್ತಾ ಇರುವಂತಹ ಹೋರಾಟಗಳು, ಆ ಎಲ್ಲ ಹೋರಾಟಕ್ಕೆ ನಮ್ದು ಬೆಂಬಲ ಇದೆ. ಮಹೇಶ್ ತಿಮ್ಮರೋಡಿಯಿಂದ ಆರಂಭವಾಗಿ ಯಾರ್ಯಾರು ಮುಂದಿನ ದಿನಗಳಲ್ಲಿ ಅವರ ನ್ಯಾಯ ಸಿಗಬೇಕು ಅನ್ನುವಂತ ಹೋರಾಟವನ್ನು ಮಾಡ್ತಾರೋ ಆ ಎಲ್ಲ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನ ಕೊಡುತ್ತೆ. ಆ ಹೋರಾಟದಿಂದ ನಾವು ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಮೋದಿ ನಡೆಗಲ್ಲ ತಂದು ಅಪ್ಪನ ಕೆಲಸ ಮಾತಾ ಸೌಜನ್ಯಾಳ ತಾಯಿಯವರು ಈಗ ಉಲ್ಲೇಖ ಮಾಡಿದ್ರು, ನನಗೆ ಕೇಂದ್ರದಲ್ಲಿ ಭೇಟಿಯನ್ನ ಮಾಡಿಸ್ಕೊಡಿ, ನಾನು ಮನವಿಯನ್ನ ಕೊಡಬೇಕು ಅಂತ. ಸಂಪೂರ್ಣವಾಗಿ ನಾವು ಅವರ ಜೊತೆಗಿದ್ದೇವೆ. ಯಾವತ್ತು ಭೇಟಿ ಮಾಡಿಸಬೇಕು ಅಂತ ಯೋಚನೆ ಮಾಡಿ ನಾವು ಭೇಟಿಯನ್ನು ಮಾಡಿಸ್ತೇವೆ. ಆ ಸಂದರ್ಭ ನಮ್ಮ ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಸುಮಾರು 6 ತಿಂಗಳವರೆಗೆ ಒಳ್ಳೆ ತನಿಖೆ ನಡೆಯಿತು. ನಿಷ್ಠಾವಂತ ಅಧಿಕಾರಿಯೊಬ್ಬರು ಮುರುಗನ್ ಹೇಳುವರು ಆ ತನಿಖೆಯನ್ನು ವಹಿಸಿಕೊಂಡು ಚೆನ್ನಾಗಿ ನಡೀತು.
6 ತಿಂಗಳಿರುವಾಗ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೋಯಿತು. ಮಾನ್ಯ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಥಮವಾಗಿ ನಿಷ್ಠಾವಂತ ಅಧಿಕಾರಿ ಮುರುಗನ್ರ ಬದಲಾವಣೆ ಆಯಿತು. ಯಾಕಾಯ್ತು? ನಿಷ್ಠಾವಂತ ಅಧಿಕಾರಿಯ ಬದಲಾವಣೆ ಆಯಿತು. ಇದರ ಉದ್ದೇಶ ಯಾರು ಮಾಡಿದರು? ಎಲ್ಲ ಪ್ರಶ್ನಾರ್ಥಕ. ಅಲ್ಲಿಂದ ಪ್ರಾರಂಭ ಆಯ್ತು ಈ ತನಿಖೆ ಅಲ್ಲ ಹಿಡಿಲಿಕ್ಕೆ. 11 ವರ್ಷ ತನಿಖೆ ನಡೆಸಿ ಏನಾಯ್ತು? ಪಾಪ ಸಂತೋಷ್ ರಾವುತ್ರವನ್ನು ದಸ್ತಗಿರಿ ಮಾಡಿದ್ರು. ಪೊಲೀಸರು ಹೇಳಿದ್ದೆ ಅವರನ್ನೇ, CID ಅವರು ಹೇಳಿದ್ದವರನ್ನೇ, ಇವರು ಕರ್ಕೊಂಡು ಹೋದವರನ್ನೇ. ಆರೋಪಿಯೇ ಅಲ್ಲ, ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಾವು ಆರೋಪಿ ಅಲ್ಲ ಅಂತ ಹೇಳಿದ್ರು ಕೇಳುವವರಿಲ್ಲ. ಆ ಸಂದರ್ಭ ಆ ರೀತಿ ಆಯ್ತು. ಆದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ರೀತಿಯಲ್ಲಿ ಮೊನ್ನೆ ಬಿಟ್ಟು ಕಳಿಸಿದ್ರು. ಹಾಗಾದ್ರೆ ಆರೋಪಿ ಯಾರು? ಆರೋಪಿಯನ್ನು ಯಾಕೆ ದಸ್ತಗಿರಿ ಮಾಡಲಿಲ್ಲ? ಈ CBI ಏನ್ ಮಾಡಿತ್ತು? ನಿಷ್ಠಾವಂತ ಪ್ರಾಮಾಣಿಕ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತದ್ದು ಯಾವ ರೀತಿಯ ಕೆಲಸವನ್ನು ಮಾಡಿತ್ತು? ಮೋದಿ ಅವರು ಏನ್ ಮಾಡಿದರು? ನಮ್ಮ ಪ್ರಧಾನಿ ಯಾಕೆ ಹೀಗಾಯ್ತು? ಯಾಕೆ ಹಳ್ಳ ಹಿಡಿಯಿತು? ಯಾರಿದಿಗೆ ಕಾರಣಕರ್ತರು? ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ. ಮಾತೇ ಇಲ್ಲ. ಚಿನ್ನಯ್ಯನಿಗೆ ನಾವು ಸೌಜನ್ಯ ಹೋರಾಟಗಾರರು ಅವನಿಗೆ ಆಮಿಷ ಕೊಟ್ಟು ಅವನ ಕಡೆಯಿಂದ ನಾವು ಹೇಳಿಕೆ ಹೇಳಿಸಿದೀವಿ, ಅಥವಾ ಅವನಿಗೆ ಹೆದರಿಕೆ ಹಾಕಿಕೊಟ್ಟು ಅವನ ಕಡೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದೀವಿ ಅಂತ ನಿರಂತರವಾಗಿ ಷಡ್ಯಂತ್ರ ಅಂತ ಸುಳ್ಳು ಪ್ರಚಾರ ಮಾಡಿದಂತಹ ಆ ಕೆಲವೊಂದಿಷ್ಟು ಟಿವಿ ಚಾನೆಲ್ ಆಂಕರ್ಗಳು, ನಕಲಿ ಪತ್ರಕರ್ತರು ಮತ್ತು ಅವರನ್ನ ಸಾಕ್ತಾ ಇರುವಂತಹ ನಕಲಿ ದೇವಮಾನವನ ಗಮನಕ್ಕೆ ಈ ಒಂದು ಆಡಿಯೋವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಲೋ, ನಮಸ್ಕಾರ ಸರ್. ನಾನು ಗಮನ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು. ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಅಳದಾಡಿದ್ವಿ. ಏನು ಮಾಡಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು. ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್. ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್. ಏನೋ ಒಂದು ಹೆಲ್ಪ್ ಮಾಡಿ. ನಮ್ ಕೈಲಿ ಬಿರ್ಗಾಸ ಇಲ್ಲ. ನಾವು ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್. ದಯಮಾಡಿ ಸರ್. ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೊರಗಡೆ ಬಂದ್ ಮಾಡಿದೀನಿ. ಏನೋ ಒಂದು ಹೆಲ್ಪ್ ಮಾಡಿ ಸರ್. ದಯಮಾಡಿ ಸರ್. ನಮಸ್ಕಾರ ಸರ್. ಇದು ಚಿನ್ನಯ್ಯ 1 ವರ್ಷದ ಹಿಂದೆ ನನಗೆ ಕಳಿಸಿದ ಬಂದಾಯ್ತು. ಸೊ ನಾನು ಅವನು ಕೇಳಿದಾಗ ಕ್ಯಾನ್ ಯು ಲಿಫ್ಟ್ ಮೀ ಅಂತ. ನಾನೊಂದು 10 kg ಕಡಿಮೆ ಇದ್ದೆ ಅವಾಗ. ಈಗ ನಾನು 100 kg ಇದ್ದೇನೆ. ಅವಾಗ ಒಂದು 88-87 ಇರ್ಬೋದು. ಈ ಲಿಫ್ಟೆಡ್ ಮೀ ಅವಾಗ. ಸೊ ನಾನು ಅವ್ರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ. ಅವಾಗ ನನ್ನ ಎತ್ಕೊಂಡು ಹೋದ್ರು. ಫಸ್ಟ್ ಮೆಡಿಕಲ್ ರಿಪೋರ್ಟ್ ಹೋಗಿದೆ ಇಲ್ವಾ? ಟೋಟಲ್ 17 ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು. ಅದರಲ್ಲಿ 1 ರಿಂದ 6 ಬಂದು 72 ಅವರ್ಸ್ ಹಿಂಗಡೆ, ಅಂದ್ರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತು ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟ್ ಅಲ್ಲಿ ಕ್ಲಿಯರ್ಲಿ ಇದೆ. ನಂಬರ್ 11 ಹಿಮೋಸಿಸ್ ಇತ್ತು ಅವನಿಗೆ. ಅವನ